ನಂತರ ಅವರು ಬಹು ದಿನಗಳಿಂದ ನಾನು CM ಆಗಬೇಕಂತ ಅವ್ರಿಗೂ ಕನಸಿತ್ತು. ಇವತ್ತು ಅದನ್ನು ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವ್ರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು, ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ ಅದೇ ರೀತಿ ಇವರು ಕೂಡ ಸಾಗಲಿ. ಮತ್ತು 28ರಲ್ಲೇ ಅವ್ರ ನೇತೃತ್ವದಲ್ಲಿ ನಾವು ಕೆಲವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಪಟ್ಟಿ ಫೈನಲ್ ಮಾಡೋ ಚರ್ಚೆಗಳಿದ್ದಾರೆ. ಇನ್ನು ಫೈನಲ್ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ. ಸರ್, ಈಗ ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ ಅಂತ? ಇಲ್ಲ ಇನ್ನು ಯಾವುದು ಯಾವುದೇ ಸುದ್ದಿ ಬಂದಿಲ್ಲ. ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಇನ್ನೂ ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮೇಗಲ್ಲ, ಬರದೇ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ತಾವು ಹಿರಿಯ ನಾಯಕರು ಎಲ್ಲ ಬರುತ್ತೆ, ಫಸ್ಟ್ ಲಿಸ್ಟ್ ಅಲ್ಲೇ ಇದೆಯಾ ಹೇಗೆ ಅಂತ ನೋಡೋಣ, ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತಿದ್ದೆ. ಸೊ ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ನೋಡೋಣ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸೋದು. ಎಲ್ಲಿಗೆ ಹೋದಾಗ ಸರ್ KPCC ಹುದ್ದೆ ಬಗ್ಗೆ ಏನಾದರೂ ಮಾತುಕತೆ ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ನಾನು ಅಂತಿಮ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೀವಿ. ಯಾವ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು. ಒಂದಿಷ್ಟು ವಿರೋಧ ವ್ಯಕ್ತವಾಗಿದೆ, ಹಿರಿಯರಿಗೆ ಅವಕಾಶ ಮಾಡಿಕೊಡ್ತಿಲ್ಲ, ಒಂದಿಷ್ಟು ಜನರ ಹೆಸರು ಕೈ ಬಿಡಲಾಗಿದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲ ಇನ್ನು ಈಗ ಒಂದನೇ ಹಂತ ಇಷ್ಟೇ, ಒಂದನೇ ಹಂತಲ್ಲದೆ ಇನ್ನೂ ಎರಡನೇ ಹಂತದೆ. ಎರಡನೇ ಹಂತದಲ್ಲಿ ಸುಮಾರು ಜನಕ್ಕೆ ಅವಕಾಶ ಇದೆ. ಸೊ ಈ ಹಿರಿಯರಿಗೆ ಮಾತ್ರ ಕೊಡುವಂಥ ಪ್ರಯತ್ನ ಆಗ್ತದೆ. ಸರಿ, ಪ್ರಮುಖವಾಗಿ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಹೇಳಿದ್ರಿ, ಸಮುದಾಯವಾರು DCM ಒಂದು 3 ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸಂಘಟನೆಗೆ ಅದು ಅಂತ. ಈಗ ಒಂದೇನು ಕೊಟ್ಟಿದ್ರೆ ನಾವು ಕೇಳಿದ್ದೀವಿ, ಅದೇನು ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರು ಮಾತ್ರ ಕೊಡ್ತಾರೆ ಅಂತ ಎಷ್ಟು ಕೊಡ್ತಾರೋ ಅಂತಿಮವಾಗಿ ನೋಡೋಣ. ಇನ್ನೂ ವೇಟ್ ಮಾಡಬೇಕು, ಇನ್ನೂ ಚರ್ಚೆಯಲ್ಲಿದೆ. ಅದು ಇಲ್ಲಿ ಟೈಮ್ ಅನೌನ್ಸ್ ಆಗ್ಬೋದು. ಸರ್, ಹೈಕಮಾಂಡ್ ಮಾಡಿದ ಗೊಂದಲ ಏಕೆ ಸರ್? ಇನ್ನೂ ಕ್ಲಿಯರ್ ಆಗಿ ಡಿಸಿಷನ್ ಮಾಡೋಕೆ ತಾವು ಏನು ಅಭಿಪ್ರಾಯ ತಮ್ಮನ್ನು ಕೇಳಬೇಕು? ಚರ್ಚೆ ಮಾಡಿದ್ವಿ, ಅವ್ರಿಗೊಬ್ಬ ಹೇಳಿದ್ದೀವಿ ನಮ್ಮ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ. ಅವರ ಬಿಟ್ಟಿದ್ದೀವಿ. ಗೊಂದಲ ಯಾಕೆ ಸರ್? ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರಿಗೂ ಕಾಲ್ ಬಂದಿಲ್ಲ, ಒತ್ತಡ ಜಾಸ್ತಿ ಇದೆ ಸರ್. ಆಗ ಭಾಳ ಜನ ಇದ್ದಾರೆ, ಯಾವ ರೀತಿ ಮಾಡಬೇಕು ಗೊಂದಲ ಇದ್ದೇ ಇರುತ್ತೆ. ಎರಡನೇ ಹಂತ ಆಗೋವರೆಗೆ ಇದು ಇದ್ದೇ ಇರುತ್ತೆ, ಮುಂದುವರಿತಿದೆ. ಬೇಗ ಅದು ಆಗಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ ಎರಡನೇ ಹಂತ. ಸರ್, ತಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ಏನಾದರೂ ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್. ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು ಅಂತೆಲ್ಲ. ನೀವು ಹೋದರೆ ಎಲ್ಲ ನಾಯಕರ ವಿರುದ್ಧ ಅಂತ ಇಲ್ಲ, ಎಲ್ಲ ನಾಯಕರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದ ಹುಡುಕರೆ ಎಲ್ಲರೂ ಇದ್ದೇ ಇದೆ, ಯಾರ್ದು ಇಲ್ಲ ಅಂತಿಲ್ಲ. ಅವು ಬರ್ತಾವೆ, ಅವಾಗ ಅಷ್ಟಕ್ಕಷ್ಟು 1-2 ಓಡಾಡ್ತಾವೆ, ಮುಗಿತು ಅಷ್ಟೇ ಕತೆ. ಅದು KPCC ಅಧ್ಯಕ್ಷ ಮಾಡ್ಬೇಕು, ಯಾರು ನಮ್ಗೆ ಆಗಲ್ಲ ಅವ್ರು ಮಾಡಿರ್ಬೋದು ಅಷ್ಟು. ಅವಾಗ ಹೇಳಿದ್ದೀನಿ ನಾನು, ಯಾರು ಮಾಡಿರ್ಬೋದು. ಬೆಳಗಾವಿ ಕಂಪ್ಲೀಟ್ ಆಗಿದೆ, FIR ಆಗಿದೆ ಸರ್. ಅದು ಐದೇ ಹುಡುಕ್ತಿದ್ದಾರೆ, ಯಾರು ಅದನ್ನು ಮಾಡ್ತಾರೆ ಅಂತ ನೋಡೋಣ, ಗೊತ್ತೇ ಆಗ್ತಿದೆ. ಅಲ್ಲ ಸರ್, ಈಗ ನಿಮಗೆ KPCC ಹುದ್ದೆ ತಪ್ಪಿಸುವಂತ ಪ್ರಯತ್ನಗಳೇನು ಆಗ್ತಿದೆ ಸರ್? ಯಾಕಂದ್ರೆ ನೀವೇ ಬೆಸ್ಟ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳಿತ್ತು. 10 ಬಂದರೂ ತಪ್ಪಿಸ್ಲಿಕ್ಕಾಗಲ್ಲ, ಇಂಥ 100 ಬಂದರೂ ಏನು ಮಾಡ್ಲಿಕ್ಕೆ ಆಗೋಲ್ಲ. ಇದನ್ನು ಪ್ರಶ್ನೆ ಇಲ್ಲ, ಅವ್ರ ಸಮಾಧಾನಕ್ಕೆ ಅವ್ರು ಹಾಕಿರ್ಬೇಕು. ಸರಿ, KPCC ಸ್ಥಾನಕ್ಕೆ BK ಹರಿಪ್ರಸಾದ್ ಹೆಸರು ಕೇಳಿ ಬರ್ತಾ ಇದೆ. ಅದೇ ಮಾಡ್ತಾ ಇದ್ದಾರೆ, 4-4 ಜನ ಅಲ್ಲೂ ಇದೆ. ಯಾರಿಗೆ ಅಂತಿಮವಾಗಿ ಆಗ್ತೈತಿ ಎಲ್ಲರೂ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೇಕಷ್ಟೇ. 2028 ಗಮನದಲ್ಲಿ ಇಟ್ಕೊಂಡು ಮಾಡ್ತಿರೋದು ಏನು ಸರ್ ಸಚಿವ ಸಂಪುಟ? ಹೌದು, ಅದೇ ನಮಗೆ ಮಾನದಂಡ, ಅದು ಭಾಳ ಮುಖ್ಯವಾಗಿದೆ. ಸರ್, ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ. ಈಗ ಸಚಿವ ಸ್ಥಾನ ಜೊತೆಗೆ KPCC ಅರ್ಥ ಕೊಡಬೇಕು ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ ಇದೆ? ಅದೇನೋ ಆಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಮುಗಿದ ಮೇಲೆ KPCC ತೀರ್ಮಾನ ಮಾಡ್ತಾರೆ, ಹೇಗೆ ಗೊತ್ತಿಲ್ಲ. ಅದು ಯಾವಾಗ ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ನಾವು ಕಾದು ನೋಡ್ತಾ ಇದೀವಿ ಅಷ್ಟೇ. ಕ್ಯಾಬಿನೆಟ್